ಸಿಎಂ ಇನ್ಮುಂದೆ ವಿಜಯದುರ್ಗ್ ವಸಾಹತುಶಾಹಿ ಪರಂಪರೆಯನ್ನ ಅಳಿಸಿ ಹಾಕಲು ಭಾರತೀಯ ಸೇನೆಯ ದಿಟ್ಟ ಹೆಜ್ಜೆ. ರಸ್ತೆಗಳು, ಕಟ್ಟಡಗಳು, ಕ್ರೀಡಾ ಮೈದಾನ ಸೇರಿದಂತೆ 246 ನಿರ್ಮಾಣಗಳಿಗೆ ಮರುನಾಮಕರಣ. ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಅವಶೇಷಗಳನ್ನು ಅಳಿಸಿ ಹಾಕಲು ಮತ್ತು ಭಾರತದ ಮಿಲಿಟರಿ ಶೌರ್ಯವನ್ನು ಆಚರಿಸಲು ಭಾರತೀಯ ಸೇನೆಯು ದೇಶದಾದ್ಯಂತ ತನ್ನ ಸ್ಥಾಪನೆಗಳಾದ್ಯಂತ 246 ರಸ್ತೆಗಳು, ಕಟ್ಟಡಗಳು, ವಸಾಹತುಗಳು ಮತ್ತು ಇತರ ಸೌಲಭ್ಯಗಳನ್ನು ಮರುನಾಮಕರಣ ಮಾಡಿದೆ. ವಸಾಹತುಶಾಹಿ ಯುಗದಲ್ಲಿ ನಾಮಕರಣಗೊಂಡಂತಹ ಸುಮಾರು 246 ರಸ್ತೆಗಳು ಮತ್ತು ಕಟ್ಟಡಗಳಿಗೆ ಭಾರತದ ಶೌರ್ಯ ಪ್ರಶಸ್ತಿ ಪುರಸ್ಕೃತರು, ಯುದ್ಧ ವೀರರು ಮತ್ತು ವಿಶಿಷ್ಟ ಮಿಲಿಟರಿ ನಾಯಕರ ಹೆಸರು ನೀಡುವ ಮೂಲಕ ಅವರನ್ನು ಗೌರವಿಸುವ ಉದ್ದೇಶವನ್ನು ಈ ಉಪಕ್ರಮ ಹೊಂದಿದೆ. ಮರುನಾಮಕರಣ ಪ್ರಕ್ರಿಯೆಯು 124 ರಸ್ತೆಗಳು, 77 ವಸತಿ ವಸಾಹತುಗಳು, 27 ಕಟ್ಟಡಗಳು ಮತ್ತು ಮಿಲಿಟರಿ ಸೌಲಭ್ಯಗಳು ಮತ್ತು ಉದ್ಯಾನವನಗಳು, ತರಬೇತಿ ಪ್ರದೇಶಗಳು, ಕ್ರೀಡಾ ಮೈದಾನಗಳು, ದ್ವಾರಗಳು ಮತ್ತು ಹೆಲಿಪ್ಯಾಡ್ಗಳು ಸೇರಿದಂತೆ 18 ವೈವಿಧ್ಯಮಯ ಮೂಲ ಸೌಕರ್ಯಗಳನ್ನು ಒಳಗೊಂಡಿದೆ. ಸೇನಾಧಿಕಾರಿಗಳು ಈ ಬದಲಾವಣೆಗಳನ್ನು ಮಿಲಿಟರಿ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಮೇಲಿನ ಬ್ರಿಟಿಷ್ ಪ್ರಭಾವವನ್ನು ತೊಲಗಿಸುವುದರೊಂದಿಗೆ ಧೈರ್ಯ, ತ್ಯಾಗ ಮತ್ತು ನಾಯಕತ್ವದ ಮೌಲ್ಯಗಳನ್ನು ಬಲಪಡಿಸಲು ನಡೆಯುತ್ತಿರುವ ಪರಿಶೀಲನೆಯ ಭಾಗವಾಗಿದೆ ಎಂದು ವಿವರಿಸಿದ್ದಾರೆ. ಇನ್ನು ಮರುನಾಮಕರಣಗೊಳ್ಳಲಿರುವ ಅತ್ಯಂತ ಗಮನಾರ್ಹ ಸಂಸ್ಥೆಗಳಲ್ಲಿ ಕೋಲ್ಕತ್ತಾದಲ್ಲಿರುವ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿಯಾದ ಫೋರ್ಟ್ ವಿಲಿಯಂ ಕೂಡ ಒಂದು. ಮೂಲತಃ ಇದಕ್ಕೆ ರಾಜ ವಿಲಿಯಂ ಅವರ ಹೆಸರಿಡಲಾಗಿತ್ತು. ಇದನ್ನು ಈಗ ವಿಜಯದುರ್ಗ್ ಎಂದು ಮರುನಾಮಕರಣ ಮಾಡಲಾಗಿದೆ. ದೆಹಲಿ ಕಂಟೋನ್ಮೆಂಟ್ನಲ್ಲಿ ಅಧಿಕಾರಿಗಳ ವಸತಿ ಗೃಹವಾಗಿದ್ದ ಕಿರ್ಬಿ ಪ್ಲೇಸ್ ಅನ್ನು ಮಹಾವೀರ ಚಕ್ರವನ್ನು ಪಡೆದ ನಾಯಕ ದಿಗೇಂದ್ರ ಕುಮಾರ್ ಅವರನ್ನ ಗೌರವಿಸಲು ಕೆನುಗುರು ಸೇ ವಿಹಾರ್ ಎಂದು ಮರುನಾಮಕರಣ ಮಾಡಲಾಗಿದೆ. ದೆಹಲಿಯ ಮಾಲ್ ರಸ್ತೆ ಈಗ ಅರುಣ್ ಖೇತ್ರಪಾಲ್ ಮಾರ್ಗ ಎಂದು ಹೆಸರನ್ನ ಹೊಂದಿದೆ. ಜೈಪುರ ಕಂಟೋನ್ಮೆಂಟ್ನಲ್ಲಿ ಕ್ವೀನ್ಸ್ ಲೈನ್ ರಸ್ತೆ ಈಗ ಸುಂದರ್ ಸಿಂಗ್ ಮಾರ್ಗವಾಗಿದ್ದು ಮರಣೋತ್ತರ ಶೌರ್ಯ ಪ್ರಶಸ್ತಿ ಪುರಸ್ಕೃತ ನಾಯಕ್ ಸುಂದರ್ ಸಿಂಗ್ ಅವರ ಹೆಸರನ್ನ ಇಡಲಾಗಿದೆ. ಬರೇಲಿ ಕಂಟೋನ್ಮೆಂಟ್ನ ನ್ಯೂ ಬರ್ಡ್ ವುಡ್ ಲೈನ್ ಅನ್ನು ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಕೆಎಸ್ ತಿಮ್ಮಯ್ಯ ಅವರ ಗೌರವಾರ್ಥವಾಗಿ ತಿಮ್ಮಯ್ಯ ಕಾಲೋನಿ ಎಂದು ಮರುನಾಮಕರಣ ಮಾಡಲಾಗಿದೆ. ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ಡೆಹ್ರಾಡೂನ್ನಲ್ಲಿರುವ ಕಾಲಿನ್ಸ್ ಬ್ಲಾಕ್ ಅನ್ನು ನುಬ್ರಾ ಬ್ಲಾಕ್ ಎಂದು ಮರುನಾಮಕರಣ ಮಾಡಲಾಗಿದೆ. ಇದು ನುಬ್ರಾ ಕಣಿವೆಯ ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಗಳ ತಾಣವೆಂದು ಉಲ್ಲೇಖಿಸುತ್ತದೆ. ಕಿಂಗ್ಸ್ ವೇ ಬ್ಲಾಕ್ ಈಗ ಕಾರ್ಗಿಲ್ ಬ್ಲಾಕ್ ಆಗಿದೆ. ಇದು 1999ರ ಕಾರ್ಗಿಲ್ ಯುದ್ಧವನ್ನು ಸ್ಮರಿಸುತ್ತದೆ. ನಾಗಾಲ್ಯಾಂಡ್ನ ರಂಗಪಹಾರ್ ಮಿಲಿಟರಿ ನಿಲ್ದಾಣದಲ್ಲಿನ ಕ್ರೀಡಾ ಸಂಕೀರ್ಣವು ಈಗ ಲೈಸ್ಟ್ರಾಮ್ ಜ್ಯೋತಿನ್ ಸಿಂಗ್ ಕ್ರೀಡಾ ಸಂಕೀರ್ಣವಾಗಿದೆ. ಇದು 2010ರ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಾಗಿ ಅಶೋಕ್ ಚಕ್ರ ಪಡೆದ ಮೇಜರ್ ಲೈಸ್ಟ್ರಾಮ್ ಜ್ಯೋತಿನ್ ಸಿಂಗ್ ಅವರನ್ನು ಗೌರವಿಸುತ್ತದೆ. ಹೀಗೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದ ವೀರ ಯೋಧರ ಹೆಸರುಗಳನ್ನು ಬ್ರಿಟಿಷ್ ವಸಾಹತುಶಾಹಿ ಯುಗದಲ್ಲಿ ನಾಮಕರಣಗೊಂಡಂತಹ ಪ್ರದೇಶಗಳು, ನಿರ್ಮಾಣಗಳಿಗೆ ಇಡಲಾಗುತ್ತಿದ್ದು ಬ್ರಿಟಿಷ್ ವಸಾಹತುಶಾಹಿ ಪರಂಪರೆಗಳನ್ನು ಅಳಿಸಿ ಹಾಕಲು ಭಾರತೀಯ ಸೇನೆಯು ಕೂಡ ದಿಟ್ಟ ಹೆಜ್ಜೆ ನಿಟ್ಟಿದೆ. ಮಾರ್ಚ್ 2021ರಲ್ಲಿ ಗುಜರಾತ್ನ ಕೆವಾಡಿಯಾದಲ್ಲಿ ನಡೆದ ಸಂಯೋಜಿತ ಕಮಾಂಡರ್ಗಳ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಸಾಹತುಶಾಹಿ ಬದ್ಧತೆಗಳನ್ನು ಮುರಿಯಲು ಸಶಸ್ತ್ರ ಪಡೆಗಳಿಗೆ ಕರೆ ನೀಡಿದ ನಂತರ ಸೇನೆಯು ಮರುನಾಮಕರಣ ಉಪಕ್ರಮವನ್ನು ಕೈಗೊಂಡಿತ್ತು.